ವಾಟ್ರ್ ಎಣ್ಣೆ ಲೀಟ್ರ್ ನೀರು ನಂಚ್ಕಣಕ್ ಹೇಳಿ ಚಕ್ಲಿ ಕೊಟ್ಬಿಡು ಸಾಕು. ಯಾರೋ ಒಬ್ಬರು ನಮ್ಮ ಸೊಗಡಲ್ಲಿ ಮಾತಾಡಿದ್ದಕ್ಕೆ ಏನೋ ಕೆಟ್ಟದಾಗಿ ಮಾತಾಡಿದಾಗ ಭಾಳ ಬೇಜಾರಾಯಿತು. ನೀನು ಈ ಫೀಲ್ಡಿಗೆ ಬಂದಿದ್ಯಾ, ವರ್ಷಗಳಾಯ್ತು. ಸೊ ಸಮಾಜಕ್ಕೆ ನಗಿಸ್ತಾ ಇದೆಯಾ, ಸಮಾಜ ನಿಮ್ಮ ಕಡೆ ನೋಡ್ತಾ ಇದೆ. ಆದ್ರೆ ನಿಮ್ದೇ ಅಂತ ಒಂದು ಅಂದ್ರೆ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರು, ನಿಮ್ ತಾಲೂಕು ಆಗಿರ್ಬೋದು, ನಿಮ್ ಗ್ರಾಮ, ನಿಮ್ ಪಂಚಾಯತಿ ಜನರು ಯಾರಾದ್ರೂ ನೀವು ಈ ಫೀಲ್ಡಿಗೆ ಬಂದ ಮೇಲೆ ನಿಮ್ಮನ್ನೇನಾದ್ರೂ ನೋಯಿಸೋದಾದ್ರೆ, ನಿಮ್ಮನ್ನೇನ ಕಿಂಡಲಾಗಿ ಮಾತಾಡೋದು, ಈ ತರ ಏನಾದ್ರು ಘಟನೆ ನಡೆದಿದ್ಯಾ? ಇಲ್ಲ ಸರ್, ಯಾರು ಆ ಥರದ್ದು ಇಲ್ಲ. ಭಾಳ ಅಭಿಮಾನ ಮಾಡ್ತಾರೆ, ಭಾಳಷ್ಟು ಅಭಿಮಾನ ಮಾಡ್ತಾರೆ. ಯಾಕಂದರೆ ಇಲ್ಲಿ ನಮ್ಮೂರು ಜನ ಅಂತೂ ನಾವು ಶ್ರೀ ವಿನಾಯಕ ಕನ್ನಡ ಯುವಕ ಸಂಘ ಕಟ್ಟಿ ಅವಾಗಲಿಂದ ಕನ್ನಡ ಸಂಘ ನಾವು ಇದು ಮಾಡಿಕೊಂಡು ರಾಜ್ಯೋತ್ಸವಗಳು, ಗಣೇಶ ಹಬ್ಬ ಎಲ್ಲ ಮಾಡ್ಕೊಂಡು ಬಂದಿದ್ದರಿಂದ ಅವಾಗಿಂದ ನಮ್ಮೂರು ಜನ ನೋಡಿದ್ದಾರೆ. ಮಂಜಣ್ಣ ನಾಟಕ ಮಾಡ್ತಾನೆ. ಮಧ್ಯೆ ಒಂದಷ್ಟು ಕೊಂಡಿ ತಪ್ಪೋಗಿತ್ತು, ಅಷ್ಟು ಬಿಟ್ಟರೆ ಅವಾಗಿಂದನೂ ನಾಟಕ ಮಾಡ್ತಾನೆ ಅಂತ. ಹಂಗಾಗಿ ಈಗಲೂ ಭಾಳ ಅಭಿಮಾನದಿಂದ ನೋಡ್ತಾರೆ. ಪಕ್ಕದ ಊರುಗಳವರಾಗಲಿ, ನಾವು ಕೋಲಾರ ಆಗಲಿ, ಬಂಗಾರಪೇಟೆ ಹೋಗಲಿ, ಅಥವಾ ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಎಲ್ಲೇ ಹೋಗಲಿ ಸರ್, ಭಾಳ ಜನ ಅಭಿಮಾನ ಮಾಡ್ತಾರೆ. ಯಾರೋ ಒಂದಿಬ್ಬರು ಕಾಮೆಂಟ್ಗಳಲ್ಲಿ ಇದೇನು ಹೇಳ್ಬಾರ್ದು, ಅದೇನೋ ಇದು ಯಾವ ಶಾ ಭಾಷೆ ಅಂತ ಏನೋ ಬರೆದಿದ್ದ. ಭಾಳ ನೋವಾಯಿತು. ಅವರು ದಾಟಿ ಏನಂದ್ರಲ್ಲೋ ಯಾವ ಶಾ ಭಾಷೆ ಅಂತ ಏನೋ ಬರೆದಿದ್ದ. ನನಗೆ ಭಾಳ ಬೇಜಾರಾಯ್ತು ಸರ್. ಈಗ ಕರಾವಳಿ ಭಾಷೆ, ಉತ್ತರ ಕರ್ನಾಟಕ ಸೊಗಡಲ್ಲಿ, ಕರಾವಳಿ ಸೊಗಡಲ್ಲೆಲ್ಲ ಮಾತಾಡ್ತಾರೆ. ನಾವು ಯಾವತ್ತೂ ಅವ್ರನ್ನ ಇದು ಮಾಡಿಲ್ಲ. ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಕೇಳಕ್ಕೆ ಚೆನ್ನಾಗಿರುತ್ತೆ ಸರ್. ಎಲ್ಲ ನಾವು ಭುವನೇಶ್ವರಿ ತಾಯಿ ಮಕ್ಕಳೇ, ಎಲ್ಲ ಕನ್ನಡಮೇ ಮಕ್ಕಳು. ಈ ಯಾರೋ ಒಬ್ಬರು ನಮ್ಮ ಸೊಗಡಲ್ಲಿ ಮಾತಾಡಿದ್ದಕ್ಕೆ ಏನೋ ಕೆಟ್ಟದಾಗಿ ಮಾತಾಡಿದಾಗ ಭಾಳ ಬೇಜಾರಾಯಿತು. ಇಲ್ಲ ಸರ್, ತುಂಬ ಕಮ್ಮಿ. ಯಾರೋ ಒಬ್ರಿಬ್ರು ಮಾಡಿ ನಾನು ರಿಪ್ಲೈ ಕೊಟ್ಟಿದ್ದೀನಿ ಅದಕ್ಕೆ. ಇಲ್ಲಪ್ಪ, ಈಗ ಎಲ್ಲದಕ್ಕೂ ಉತ್ತರ ಕರ್ನಾಟಕ ಭಾಷೆಗೆ ಒಂದು ಸೊಗಡಿದೆ, ಕರಾವಳಿ ಭಾಷೆಗೆ ಒಂದು ಸೊಗಡಿದೆ. ನಮ್ಮದು ಒಂದು, ನಮ್ಮ ಈ ಭಾಗದಲ್ಲಿ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರದಲ್ಲಿ ನಮ್ಮದು ಒಂದು ಸೊಗಡಿದೆ. ಇದೆ ನಮ್ದೇನು ಅವರೆಕಾಯಿ ಸೊಗಡ? ನಮ್ಮ ಭಾಷೆಗೆ ಒಂದು ಸೊಗಡಿದೆ. ನಮ್ಮ ಮನೇನು ಏನಂದರೆ, ನಮ್ಮ ಕಡೆ ಏನು ಹೇಳ್ತಾರೆ ಅಂದರೆ, ಹಾಲಂಡ್ಯಾಗೆ ಬಂದಿದ್ದು ಆಡ್ಮೇಲಿಕ್ಕೆ ಅವ್ರಿಗೆ ಹೋಗಲ್ಲ ಅಂತ. ಅಂದರೆ ತಾಯಿ ಹಾಲಂಡಿಯಲ್ಲಿ ಹಾಲು ಕುಡಿಸ್ಬೇಕಾದ್ರೆ ಅವಾಗ ಬಂದಿದ್ದು ಆ ಭಾಷೆ ನಮ್ಮನ್ನು ತಗೊಂಡೋಗಿ ಆಡಿ ಮೇಲೆ ಇಡೋವ್ರಿಗೂ ಹೋಗಲ್ಲಂತೆ. ತಾಯಿಯಿಂದ ಬಂದ ಭಾಷೆ ಸರ್. ನಾವೆಷ್ಟೇ ಶಿಷ್ಟವಾಗಿ ಮಾತಾಡಲಿ, ಈ ನಮ್ಮ ಅಮ್ಮನ ಹತ್ರ ಮಾತಾಡ್ಬೇಕಂದ್ರೆ ಬಾರದೌ ಊಟಕ್ಕೆ ಬಾ, ಇಟ್ಟಿಗೆ ಬಾ ಅಂತಾನೆ ಮಾತಾಡ್ಸ್ತೀವಿ. ಹೌದು ಸರ್. ಸೊ ಈ ಒಂದು ಬಿಟ್ರೆ ಬೇರೆ ಏನೋ ನೋವು ಅಥವಾ ಬೇಜಾರಾಗಿರ್ತಕ್ಕಂಥದ್ದು, ನಿನ್ನನ್ನ ಬೇರೆ ಯಾರಾದ್ರೂ ಕೀಲ್ ಮಟ್ಟದಲ್ಲಿ ಮಾತಾಡ್ತಕ್ಕಂಥದ್ದು? ಇಲ್ಲ ಸರ್. ಅದರಲ್ಲೂ ಭಾಳಷ್ಟು ಜನ ಸರ್, ಬೆಂಗಳೂರಲ್ಲಿ ಇರೋಂಥ ನಗರವಾಸಿಗಳು ಕೂಡ, ಉತ್ತರ ಕರ್ನಾಟಕದವ್ರು ಕೂಡ, ಕರಾವಳಿಯವ್ರ ಭಾಗದವ್ರು ಕೂಡ ಭಾಳ ಚೆನ್ನಾಗಿ ಪ್ರಶಂಸೆ ಮಾಡ್ತಾರೆ. ಈ ಭಾಷೆ ನಮಗೆ ಒಂದು ರೀತಿ ಕೇಳಲಿಕ್ಕೆ ತುಂಬ ಚೆನ್ನಾಗಿದೆ, ಮುದ ನೀಡ್ತದೆ, ಒಂಥರ ಸಂತೋಷ ಆಗ್ತಾ ಇದೆ. ಈ ಥರದ್ದು ಒಂದು ಸ್ಲ್ಯಾಂಗ್ ಇದೆ, ಒಂದು ಸೊಗಡಿದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ಬಿಟ್ಟು ಭಾಳ ಜನ. ಈಗ ನೀವು ನಗಿಸ್ತಾ ಇದ್ರೆ ಸುಮಾರು ಜನ, ನಿಮ್ಮ ಶಾರ್ಟ್ ಮೂವಿಯಲ್ಲಿ ನೀವು ಒಂದು ಟೈಟ್ಲ್ ಜನರಿಗೆ ಒಂದು ಮೆಸೇಜ್ ಕೊಟ್ಟಿದ್ದೀರಾ. ಆ ಮೆಸೇಜ್ ಅಲ್ಲಿ ಈಗ ನಿಮ್ಮನ್ನು ನೋಡಿದ ತಕ್ಷಣ ಒಂದೇ ಒಂದು ಡೈಲಾಗ್ ಜ್ಞಾಪಕ ಬರುತ್ತೆ. ಆ ಡೈಲಾಗ್ ನೀವು ಒಂದ್ಸಲ ಅದು ನಮ್ಮ ಮನು ಇದಾರಲ್ವಾ, ನಮ್ಮ ಯೂಟ್ಯೂಬ್, ಅವ್ರದ್ದು ಯೂಟ್ಯೂಬು, ಅವನೇ ಡೈರೆಕ್ಟ್ರು. ಅವನಿಗೆ ನಾನೇ ಶುರು ಮಾಡಿದ್ದೆ ಜಾನರು. ಅಪ್ಪಯ್ಯ ಮನೋ, ಲೇ ನಮ್ಮ ಅಮ್ಮನಾಣಿ ಹೇಳ್ತಾ ಇದ್ ನೋಡೋ, ಹಿಂಗೆಲ್ಲ ಮಾಡಿದ್ರೆ ಅದು ಕಾಮನ್ ಆಗಿ ಅಪ್ಪಯ್ಯ ಮನು, ನಮ್ಮ ಅಮ್ಮನಾಣೆ ಓ ಭಾಗ್ಯಮ್ಮ ಅಂತ. ಆ ಅಮ್ಮ ಹೆಸರು ಗೀತಾ ರಾಘವೇಂದ್ರ, ಅದನ್ನು ಭಾಗ್ಯಮ್ಮ ಅಂತ ನಾನೇ ಸೃಷ್ಟಿ ಮಾಡಿದ್ದು. ಅದೇ ನಮ್ಮ ಡೈರೆಕ್ಟ್ರು ಮತ್ತು ಅವ್ರ ಯೂಟ್ಯೂಬ್ ಓನರು ಮನು ಅಂತ. ಅವ್ರಿಗೆ ನಾನು ಯಾವಾಗಲೂ ಅವನು ಕ್ಯಾರೆಕ್ಟರ್ ಮಾಡಿದಾಗ ನಾನು ಅದೇ ಭಾಷೆ ಬಳಸ್ತಾ ಇದ್ದು. ಏಯ್ ಅಭಯ ಮನೋ, ನಮ್ಮ ಅಮ್ಮನಾಣಿ ಹೇಳ್ತಾ ಇದ್ದು ನೋಡೋ, ಹಿಂಗೆ ಮಾತಾಡ್ತಾ ಇದ್ರೆ ನೋಡ್ತಾರ ಸರಿಗಿರಲ್ಲ, ಕಾಪ್ ಬಂದರೆ ಅಂತ. ಅದು ಹಂಗೆ ಶುರು ಮಾಡಿದ್ದು, ಒಂದ್ಸಾರಿ ಶುರು ಮಾಡಿದ್ದು. ಭಾಳಷ್ಟು ಜನ ಅವರು ಕನೆಕ್ಟ್ ಆಗ್ಬಿಡ್ತು ಸರ್ ಅದು ಅಪಾಯ ಮನು ಅನ್ನೋದು. ಈಗ ಸಣ್ಣ ಮಕ್ಕಳು ಕೂಡ ಅಪಾಯ ಮನು ಅಂತಾರೆ. ಆ ಯಮ್ಮನಿಗೆ ಗೀತಾ ರಾಘವೇಂದ್ರ ಅನ್ನೋದೇ ಮರ್ತೋಗ್ಬಿಟ್ಟಾರೆ. ಅಪಾಯ ಮನು ಎಲ್ಲಿದ್ಯಾ? ಇಲ್ಲೇ ಇದೀನಿ ಹೇಳ. ಭಾಗ್ಯಮ್ಮ ಅಂತಾರೆ. ಸೊ ಈಗ ಭಾಗ್ಯಮ್ಮಂದು ಡೈಲಾಗ್ ಈಗ ಭಾಗ್ಯಮ್ಮ ಹೋಟ್ಲ ಹತ್ರ ಹೋಗಿ ನೀನು ಕೇಳ್ತಿಲ್ಲ, ಅದೊಂದು ಡೈಲಾಗ್ ಹಾಕಿ ನೋಡಿ ಹೆಂಗಾಗ್ತದೆ. ಅಲ್ಲಿ ಹೆಂಗಿರುತ್ತೆ, ಇಲ್ಲಿ ಹೆಂಗಿರುತ್ತೆ ನೋಡ್ಬೇಕಲ್ಲ. ಯಾರು ಆಯಮ್ಮ ಹೇಳೋದು ಹೇಳ್ಬೇಕಾ ನಾನು? ಇಲ್ಲ, ಆಯಮ್ಮ ಹೇಳೋದು ಹೇಳ್ಬೇಕು. ಆಯಮ್ಮ ಹೇಳೋದಾ? ಒಳಗೇನ್ ಬೇಡ, ಆಚೆನೆ ಮಾಡೋಣ. ಮ್ಯಾಟ್ರು ಸೀರಿಯಸ್ಸು. ಏನಪ್ಪ ನಿಮ್ಗೆ ಬಂದಿರೋದ? ಎದ್ದೋತ್ತೀಯಾ ಇಲ್ಲ ನೋಡೋ?
ಸಿಮೆಂಟ್ನಾಗ ಸುಟ್ಟಾಕ್ಬಿಡ್ತೀನಿ ನಂಗೆ ಕೋಪ ಬಂದರೆ ಅಂತ ಆಯಮ್ಮನ ಸ್ಲ್ಯಾಂಗಲ್ಲಿ ನಾವೇ ಬರ್ದಿರ್ತೀವಿ ಡೈಲಾಗ್ಸ್. ನೀನೇನ್ ಕೊಡ್ತೀಯ? ಆಯ್ತು ಸುಮ್ಮನೆ ರಮೌ, ಓಹ್ ಏನು ನಿನ್ನ ಹೋಟ್ಲಾಗ ಏನು ಸಾಧ್ಯವಿಲ್ಲ, ಓಹ್ ಈ ಹೋಟ್ಲು ಇದು ಈ ಅಲಂಕಾರ, ನೀನು ಮಾತ್ರ ಈ ಡ್ರೆಸ್ ಹಾಕ್ಯಂಬಂದ್ಬಿಡೋದಲ್ಲ, ಇಲ್ಲಿ ಅಡುಗೆಗಳು ಚೆನ್ನಾಗಿ ಮಾಡಬೇಕು ಗೊತ್ತೇನೋ ಅಂತ. ನಾನು ಸಾಮಾನ್ಯವಾಗಿ ನಾನು ಈ ಎಣ್ಣೆ ಮದ್ಯಪಾನ ಮಾಡಿದ್ರೆ ಭಾಳ ಇಷ್ಟಪಡ್ತಾರೆ. ಅದು ನನ್ನ ಉದ್ದೇಶ ಅಲ್ಲ ಸರ್, ಸುಮ್ಮನೆ ಜನ ನಗಿಸ್ಲಿಕ್ಕೆ ಅಷ್ಟೇ. ಇಲ್ಲಿ ನಮ್ಮ ಕೋಲಾರ ಸೊಗಡಲ್ಲಿ ಭಾಳಷ್ಟು ಜನ ವಿಡಿಯೋಸ್ ಎಲ್ಲ ಮಾಡ್ತಿದ್ದಾರೆ ಸರ್, ಅದರಲ್ಲಿ ನಾನು ಒಬ್ಬ ಅಷ್ಟೇ. ಸೊ ಕೂಡು ಕುಟುಂಬಕ್ಕೂ ಮತ್ತೆ ಡಿವೈಡ್ ಆದ ಕುಟುಂಬಕ್ಕೂ ವ್ಯತ್ಯಾಸ ಏನು ಸರ್? ಅಲ್ಲಿ ಹೆಂಗೆ ಅಂತಂದರೆ, ಈಗ ಒಂದು 4 ಎಕರೆ ಜಮೀನಿತ್ತು ಅಂತಂದ್ರೆ ಒಟ್ಟು ಕುಟುಂಬಕ್ಕೆ ಒಂದು ಒಗ್ಗಟ್ಟಿರ್ತದೆ. ಅವ್ರಿಗೆ 4 ಎಕರೆ ಜಮೀನು ಐತಪ್ಪ, ನಾವು ಎಲ್ಲರೂ ಸೇರಿ ವ್ಯವಸಾಯ ಮಾಡ್ತಾರೆ, ಒಂದು ಒಗ್ಗಟ್ಟಿರ್ತೈತೆ. ನಾವು ಬೇರೆ ಹೋದರೆ 1 ಎಕರೆ ಬಂದು ನಾವು ಬಡವರಾಗ್ಬಿಡ್ತೀವಿ. ಆಮೇಲೆ ಒಂದು ಒಗ್ಗಟ್ಟು ಇರಲ್ಲ ಸರ್. ಈಗ ಒಬ್ಬನಿಗೇನಾರು ಆಯ್ತು ಅಂತಂದರೆ ಆ ಕೂಡು ಕುಟುಂಬದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಅವ್ನಿಗೇನಾಯ್ತು ನೋಡು ಅಂತ ಒಂದು ಅವ್ರ ಬಗ್ಗೆ ಆಸಕ್ತಿ ತೋರಿಸ್ತಾರೆ, ಪ್ರೀತಿ ತೋರಿಸ್ತಾರೆ. ಬೇರೆ ಹೋದ್ಮೇಲೆ ಅದು ದಿನೇ ದೂರ ಆಗ್ಬಿಡ್ತೈತೆ ಸರ್. ಒಂದು ಬೇರೆ ಅಂತಂದ್ರೆ ಒಂದು ಗೋಡೆ ಅಡ್ಡ ಬಂದರೂ ಸಾಕು ಸರ್, ಆ ಪ್ರೀತಿ ವಿಶ್ವಾಸ ಮಮತೆ ಎಲ್ಲ ಸ್ವಲ್ಪ ದೂರ ಆಗೋಗ್ಬಿಡ್ತೈತೆ ಸರ್. ಅದಕ್ಕೆ ಅದು ಏನು ಬೇರೆ ಹೋಗಿ ಬಂಗಾರ ಇಟ್ಟು ತಿನ್ನೋದೇನಿಲ್ಲ ಸರ್, ಒಟ್ಟಾಗಿದ್ದರೆ ಅದ್ರ ಖುಷಿನೇ ಬೇರೆ ಸರ್. ಬೇರೆ ಹೋಗಿ ಆ ಒತ್ತಡಗಳು ಅದಕ್ಕೆಲ್ಲಕ್ಕಿಂತನೂ ಒಟ್ಟು ಕುಟುಂಬ ಇದ್ರೆ ಹೆಂಗೋ ಒಟ್ಟು ಕುಟುಂಬದ ಇದರಲ್ಲಿ ನಡ್ಕೊಂಡು ಹೋಗ್ತಾ ಇರ್ತದೆ ಸರ್, ಯೂನಿಟಿ ಇರ್ತೈತೆ. ಅದಷ್ಟೇ ನನ್ನ ಉದ್ದೇಶ. ನೀವು ನಿಮ್ಮ ಮೆಸೇಜ್ಗಳಲ್ಲಿ ತುಂಬಾ ಹೆಣ್ಮಕ್ಳಿಗೆ ಒಂದು ಮೆಸೇಜ್ ಸಿಕ್ಕಾಪಟ್ಟೆ ಕೊಡ್ತಾ ಇರ್ತಾರೆ, ಆದ್ರೆ ನೀವು ಶೂಟಿಂಗ್ ಅಲ್ಲಿ ಕೊಡ್ತೀರಾ. ಆದ್ರೆ ಇವತ್ತು ಚಾನಲ್ ಮುಖಾಂತರ ವಯಸ್ಸು ಬಂದಂತ ಹುಡುಗಿಯರಿಗೆ ಯಾವ ತರ ಮೆಸೇಜ್ ಕೊಡ್ತೀರಾ? ನಾನು ಅವಾಗಲೂ ಹೇಳಿದೆ, ಇವಾಗಲೂ ಹೇಳ್ತಾ ಇದ್ದೀನಿ, ತಂದೆ ತಾಯಿ ನಿಮ್ಮ ಮೇಲೆ ಭಾಳ ಭರವಸೆ ಇಟ್ಟು ನನ್ನ ಮಗಳು ಇದೇ ಸ್ಕೂಲ್ಗೆ ಹೋಗ್ಬೇಕು, ನನ್ನ ಮಗಳು ಇದೇ ಬಟ್ಟೆಗಳು ಹಾಕ್ಕೊಬೇಕು, ನನ್ನ ಮಗಳು ಹಿಂಗೆ ಇರಬೇಕು, ಇನ್ನೊಬ್ಬರು ಅದು ಪೇರೆಂಟ್ಸ್ ಆದವ್ರು ಕಂಪೇರ್ ಮಾಡ್ತಾರೆ. ಅವನು ಪಕ್ಕದ ಮನೆ ಸಾಹುಕಾರನಾಗಿರ್ಬೋದು, ಅವನ ಮಗಳ್ಗೆ ಚೆನ್ನಾಗಿರೋ ಬಟ್ಟೆ ಕೊಡಿಸಿ ಅಲ್ಲೇ ನನ್ನ ಮಗಳಿಗೂ ಇಂಥ ಬಟ್ಟೆ ಕೊಡಿಸ್ಬೇಕು, ನನ್ನ ಮಗಳಿಗೆ ಇಂಥ ಕಾನ್ವೆಂಟ್ಗೆ ಕಷ್ಟನೋ ಸುಖನೋ ಇಂಥ ಕಾನ್ವೆಂಟ್ಗೆ ಕಳಿಸ್ಬೇಕು ಅಂತ ಕಳಿಸ್ತಾರೆ. ಒಳ್ಳೆ ಕಾಲೇಜಲ್ಲಿ ಓದಿಸ್ತಾರೆ, ಕಷ್ಟನೋ ಸಾಲ ವಾಲ ಮಾಡಿ ಓದಿಸ್ತಾರೆ ಸರ್. ಅದೆಲ್ಲ ಆದಮೇಲೆ ಇಲ್ಲ ಒಂದು ಕೆಲಸ ಸಿಗ್ಬೋದು ಸಿಗದೇ ಇರ್ಬೋದು, ಆದರೆ ಜೀವನದ ಸಂಗಾತಿಯನ್ನು ಆಯ್ಕೆ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ತಮ್ಮದೇ ನಿರ್ಧಾರ ತೊಗೊಂಡ್ಬಿಡ್ತಾರೆ. ದಯವಿಟ್ಟು ಆಯಿತು ಪ್ರೀತಿ ಪ್ರೇಮ ಅದೇನಾರು ಇದ್ರೂ ತಂದೆ ತಾಯಿನ ಒಪ್ಪಿಸಿ, ನಿಮಗೆ ಸಾಧ್ಯವಾದರೆ ತಂದೆ ತಾಯಿನ ಒಪ್ಪಿಸಿ ಆಗಿ, ಅದನ್ನು ಬಿಟ್ಟು ಅವ್ರನ್ನ ನಿಮ್ಮ ಜೀವನ ಚೆನ್ನಾಗಿರಬೇಕು ಅಂತ ಏನು ಆಸೆಪಟ್ಟು ಬೆಳೆಸಿದ್ರೋ ಅವ್ರ ಜೀವನನ ಹಾಳು ಮಾಡಬೇಡ್ರಿ. ಯಾಕೆಂತಂದ್ರೆ ನೀವು ಏನೋ ನಿಮ್ಗೆ ಯಾರೋ ಒಳ್ಳೆ ಹುಡುಗ ಸಿಗ್ದ ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ಮನೆ ಬಿಟ್ಟು ಹೋಗ್ಬೋದು, ಆದರೆ ಜೀವನ ಪೂರ ಅವರು ಎಣಗ್ತಾ ಇರ್ತಾರೆ ಸರ್, ನರಕ ಸರ್ ಅವ್ರಿಗೆ. ಅದಷ್ಟೇ ನನ್ನ ಉದ್ದೇಶ. ಇನ್ನೇನು ಇದು ಪ್ರೀತಿ ಪ್ರೇಮ ಇದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅದು ಮಾಡಿದ್ರೂ ತಂದೆ ತಾಯಿಗಳನ್ನ ಒಪ್ಪಿಸಿ ಒಳ್ಳೆ ಆಯ್ಕೆಗಳಾಗ್ಬೇಕು ಸರ್, ಒಳ್ಳೆ ಆಯ್ಕೆ ಮಾಡ್ಕೊಬೇಕು. ಸುಮ್ಮನೆ ಏನೋ ಈಗ ಹೆಂಗೆ ಅಂತಂದರೆ ಇದೊಂದು ಮೋಹನೋ ಇನ್ನೇನೋ ಒಂದು ಕ್ರೇಜೋ ಏನೋ ಗೊತ್ತಿಲ್ಲ, ಅವರ ಅಂದರೆ ಅವರು ಹಿಸ್ಟ್ರಿ ಏನೂ ಗೊತ್ತಿರಲ್ಲ, ಸುಖ ಸುಮ್ಮನೆ ಏನೋ ಸೆಲೆಕ್ಟ್ ಮಾಡ್ಕೊಂಬಿಡೋಂಥದ್ದು ಅದೆಲ್ಲ ಆಗಬಾರ್ದು. ಹಿಂದೆ ಮುಂದೆ ತಿಳ್ಕೊಬೇಕು ಅವ್ರು ಏನು ಕುಟುಂಬ ಏನು ಈ ಹುಡುಗ ಏನು ಹೆಂಗೆ ಮಾತಾಡ್ತಾನೆ, ಇವ್ನ ನಡವಳಿಕೆ ಏನು ಅಂತ. ಯಾಕೆಂದರೆ ಈಗ ತಂದೆ ತಾಯಿ ಆದರೆ ಸರ್, ಈಗ ಎಲ್ಲರ ಗಂಡು ನೋಡಿದ್ರೆ ಅವ್ನ ಇತಿಹಾಸ ಏನು, ಅವ್ರ ಪಕ್ಕದ ಮನೆಯವರು ಅವರು 10 ಊರಲ್ಲಿ ವಿಚಾರಿಸ್ತಾರೆ ಈ ಹುಡುಗ ಹೆಂಗೆ ಏನು ಅಂತ ಹೇಳ್ಬಿಟ್ಟು. ಈಗ ನಾವು ಹೆಣ್ಣು ತರಬೇಕು ಆದ್ರಲ್ಲ ವಿಚಾರಿಸ್ತೀವಲ್ಲ, ಹಂಗೆ ತಂದೆ ತಾಯಿ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ದ್ರೋಹ ಮಾಡಲ್ಲ. ಏನು ಹಳ್ಳದಾಗ ತಿಳ್ಬೇಕು ಅನ್ನೋದು ಅವ್ರ ಉದ್ದೇಶ ಏನಿರಲ್ಲ ಸರ್. ಒಳ್ಳೆ ಜಾಗಕ್ಕೆ ಕಳಿಸ್ಬೇಕು, ಒಳ್ಳೆಯದನ್ನೇ ಆಯ್ಕೆ ಮಾಡಬೇಕು ಅನ್ನೋದು ಇರ್ತದೆ. ಇವರು ಆತ್ರಪಟ್ಟು ದುಡುಕಿ ನಿರ್ಧಾರ ತಗೊಬಾರ್ದು ಅನ್ನೋದಷ್ಟೇ ನನ್ನ ಕಳಕಳಿ ಸರ್. ನನ್ನ ವಿಡಿಯೋಗಳಲ್ಲಿ ಮುಖ್ಯ ಉದ್ದೇಶ ಅಷ್ಟನ್ನು ಹೇಳೋದು ಸರ್. ಅಪ್ಪ ಯಾವ ಮನೋ ಎಲ್ಲಿದ್ಯಾ? ಇಲ್ಲೇ ಇದೀನಿ ಹೇಳ. ಎಲ್ಲರಿಗೂ ನಮಸ್ಕಾರ. ನಮ್ಮ ಐಡಿಯಾ ನ್ಯೂಸ್ ಚಾನಲ್ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ನ್ಯೂಸ್ ಚಾನಲ್ಲು. ಹಾಗಾಗಿ ದಯವಿಟ್ಟು ಈ ನ್ಯೂಸ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವೀಕ್ಷಕರೇ, ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರಾವ್ ಮೇಸ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು
ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದಗಳು.